ನುಗ್ಗೇಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಮುರಾರ್ಜಿ ಶಾಲೆಯ ಉದ್ಘಾಟನೆ ವಿಳಂಬವಾಗಿರುವುದು ಹಾಗೂ ರೈತರ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪದ ಕುರಿತು ಪ್ರಜಾಶಕ್ತಿ ಒಕ್ಕೂಟದ ಮುಖಂಡ ಮಿಲ್ಟ್ರಿ ಮಂಜು, ಭೂಮಿ ಟಿವಿ ಪತ್ರಕರ್ತರು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಮಾನ್ಯ ಹಾಸನ ಜಿಲ್ಲಾಧಿಕಾರಿ ಶ್ರೀಮತಿ ಸತ್ಯಭಾಮ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು. ಈ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಯವರು ದಿನಾಂಕ 5/4/2025 ಶನಿವಾರದಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿದರು. ಈ ವೇಳೆ ಅವರು ಸಂಬಂಧಪಟ್ಟ ಎಲ್ಲಾ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ರೈತರ ಜಮೀನಿನ ಬಗ್ಗೆ ಬಂದಿದ್ದ ಆರೋಪಗಳ ಕುರಿತು ಮಾಹಿತಿ ಪಡೆದು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸ್ಥಳದಲ್ಲಿ ಬೆಂಗಳೂರು ವಸತಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಕಾಂತರಾಜ್, ಅಧೀಕ್ಷಕ ಜನಾರ್ದನ್, ಎಡಬ್ಲ್ಯೂಇ ನಟರಾಜ್, ಹಿಂದುಳಿದ ವರ್ಗದ ಅಧಿಕಾರಿ ಕುಮಾರ್ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಧಿಕಾರಿಗಳು ಜಮೀನಿನ ವಿವಾದ, ಶಾಲಾ ಕಟ್ಟಡದ ಸ್ಥಿತಿ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಈ ವೇಳೆ ಪ್ರಜಾಶಕ್ತಿ ಮುಖಂಡ ಮಿಲ್ಟ್ರಿ ಮಂಜು ಅವರು ಶಾಲೆಯ ಕಟ್ಟಡ ಕಳಪೆ ಕಾಮಗಾರಿಯಿಂದ ಕೂಡಿದ್ದು, ಬದಲಿ ಕಾಂಪೌಂಡ್ಗೆ ಬರೀ ಗ್ರಿಲ್ಗಳನ್ನು ಮಾತ್ರ ಹಾಕಲಾಗಿದ್ದು, ಮಕ್ಕಳಿಗೆ ಯಾವುದೇ ಭದ್ರತೆ ಇಲ್ಲದೆ ಇದ್ದೇ ಪ್ರವೇಶಿಸಲಾಗುತ್ತಿದೆ ಎಂದು ದೂರಿದರು. ಈ ಕುರಿತು ಸಂಬಂಧಪಟ್ಟ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವರಿಕೆ ಮಾಡಲಾಯಿತು. ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಮೇ ತಿಂಗಳ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಮಕ್ಕಳ ಪ್ರವೇಶದ ವ್ಯವಸ್ಥೆ ಮಾಡಲು ಸೂಚಿಸಿದರು. ಅದೇ ರೀತಿ ಶ್ರೇಷ್ಠ ಗುಣಮಟ್ಟದ ಕಾಮಗಾರಿ, ಸೂಕ್ತ ಭದ್ರತೆ, ಆಟದ ಮೈದಾನ ಹಾಗೂ ಮೂಲಭೂತ ಸೌಲಭ್ಯಗಳ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಪ್ರಜಾಶಕ್ತಿ ಸಂಘಟನೆಯ ಮುಖಂಡರು, ರೈತರು, ಸಾರ್ವಜನಿಕರು ಹಾಗೂ ಸ್ಥಳೀಯ ಪತ್ರಕರ್ತರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಯವರ ತ್ವರಿತ ಸ್ಪಂದನೆಗೆ ಸಂಘಟನೆ ಅಭಿನಂದನೆ ಸಲ್ಲಿಸಿತು. ಇಲ್ಲಿ ಮಾತ್ರ ನಾನು 3 ಎಕರೆ ಆಗಿದೆ, ನಮ್ಮೊಳಗಡೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಅವ್ರಿಗೆಲ್ಲ ಮಂಜೂರಿ ದುರಸ್ತಿ ಎಲ್ಲ ಆಗಿದೆ. ಅವ್ರ ಅನುಭವ ಏನಿದೆ ಅದು ಓವರ್ಲ್ಯಾಪಿಂಗ್ ಎಷ್ಟಾಗುತ್ತಪ್ಪ ಈಗ ಟೋಟಲ್? ಮೇಡಮ್ ಇದು ಏನಾಗಿದೆ, 8 ಎಕರ್ಸ್ ಪ್ಲ್ಯಾನ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಸೊ ಅದರ ಆಧಾರದ ಮೇಲೇ ಇದು ಕನ್ಸ್ಟ್ರಕ್ಷನ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದು ಆ ವಿಚಾರದಲ್ಲಿ ಏನಾಗಿದೆ, ಈಗ ಡಿಸ್ಪ್ಯೂಟ್ ಪಾಯಿಂಟ್ಸ್ ಇರ್ತಕ್ಕಂಥದ್ದು ಎಲ್ಲೆಲ್ಲಿ 8 ಎಕರ್ಸ್ ಲ್ಯಾಂಡಲ್ಲಿ ಅದೊಂದು ಸ್ವಲ್ಪ ನಮಗೆ ಹೇಳಿ. ಹೇಳಪ್ಪ ಮೇಡಮ್, ನಮ್ಮದು 1 ಎಕರೆ ಜಮೀನು ಅಲ್ಲಿ ಒತ್ತುವರಿ ಮಾಡಿ ಕಟ್ಟಿದ್ದಾರೆ ಮೇಡಮ್. ನಾವು ಆಗ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅವೆಲ್ಲ ಇದು ಮಾಡಿದ್ವಿ ಮೇಡಮ್. ಸೈಟ್ ಕುತ್ಕೊಂಡು 15 ದಿವಸ ನಮ್ಗೆ ಹಣ ಕೊಡಲಿಲ್ಲ. ಹಂಗಾರೆ ಒಂದು ದೊಡ್ಡ ಮಾಡಿ ಇದು ಮಾಡಿದ್ವಿ, ಕಟ್ಟಿದ್ವಿ. ಅವೆಲ್ಲ ರೀತಿ ತಹಸೀಲ್ದಾರ್ಗೂ ಇಲ್ಲೇ ಬರೋಲ್ಲ, ಆ ಕಡೆ ಬರೋದಿಲ್ಲ ಅಂತ ಮಿಸ್ಗೈಡ್ ಮಾಡಿದ್ರು. ನಮಗೆ ಬರೋದಿಲ್ಲ ಅಂತೇಳಿ ಆಗಿದ್ದವರು ಇದು ಮಾಡಿದ್ರು. ಹೇಳಿ ಸುಜಯ್, ಪ್ರಾಬ್ಲಮ್ನ ಪ್ರಕಾರ ಅವರು ರೋಡ್ ಇಲ್ಲಿಂದ ಇದೆ ಮೇಡಮ್. ಅದೇ ಹಿಂಗೆ ಇಲ್ಲಿದೆ ಮೇಡಮ್. ಅಲ್ಲ, ಇಲ್ಲಿ ತೋರಿಸಿ. ಇಲ್ಲಿಂದ ಬಂದು ಹಿಂಗೆ ಬಂದ್ವಾ? ಇಲ್ಲಿ ಬಿಲ್ಡಿಂಗ್ ಇಲ್ಲಿ ನಿಂತಿದೆ ಮೇಡಮ್. ಇಲ್ಲಿಂದ ಹಿಂಗೆ ಹೋಯ್ತು ಮೇಡಮ್. ಇಲ್ಲಿ ಹೋಗಿ ಬಿಲ್ಡಿಂಗ್ ಹಿಂಗೆ ಕಟ್ಟಿದ್ದಾರೆ. ಇಲ್ಲಿ ಇವ್ರು ಏನಂటే ಈ ಜಾಗ ಮೂಲೆ ಇಲ್ಲಿ ನಮ್ಗೆ ಇನ್ನೂ 1 ಎಕರೆ ಜಾಗ ಬರುತ್ತೆ ಅಂತ ಅವರು ಏನು ಮಾಡ್ತಿಲ್ಲ. ಅವ್ರ ಕೈ ಯಾವಾಗ ಲ್ಯಾಂಡ್ ಆಗಿದೆ ಬಿಫೋರ್ ಲ್ಯಾಂಡ್ ಅವರೇ ಲ್ಯಾಂಡ್ ಮೊದಲೇ ಆಗಿತ್ತು. ಈಗ ನೀವು ಸರ್ವೆ ಮಾಡ್ತಾರೆ. ಗ್ರಾಂಟ್ ಯಾವಾಗ ಆಗಿದೆ? 76 ಶ್ರೀನಿವಾಸ್ ಸರಿ, ನಮ್ಮ ಹುಷಾರು ಫೈಲು ನೋಡಿ, ಇದೆಲ್ಲ ಹೋಗುತ್ತೆ ಫೆನ್ಸಿಂಗ್ ಆಗ್ದಲೇ ಇವತ್ತು ಯಾವುದೇ ಆಗಲಿ ಒಂದು ಜಮೀನು ಏನಪ್ಪ ನಿಮ್ಮ ಹೆಸರು? ಬೋರಮ್ಮ. ಚಿಕ್ಕಪ್ಪ, ನಾವು 3 ಜನ ಅಂತ
ಎಲ್ಲ ಮೂಡ್ಲುಗಿರೆಗೆ ಇಶ್ಯೂಸ್ ಇಲ್ಲ ಅದೇ ಮೇಡಮ್ ಇದು ಜಾಗ ಡಿಸ್ಪ್ಯೂಟ್ ಅಲ್ಲ ರೀ ಮೂಡ್ಲುಗಿರೆಗೆ ಮಕ್ಕಳಿದ್ದಾರಾ ಇಲ್ವಾ? ಅವ್ರ ಅಣ್ತಮ್ಮದಿರು 3 ಜನ 3 ಎಕರೆನ 1 ಎಕರೆ ಹಾಂ ಅವ್ರು ಗ್ರಾಂಟ್ ಆಗಿದ್ದು ರೆವಿನ್ಯೂ ಸ್ಕೆಚ್ ಇಲ್ಲ 3 ಲಕ್ಷ 3 ಮಜೂರು ಲಕ್ಷ ಇದೆ 96 ಇದು ಇತ್ತೀಚೆಗೆ 2000 ಇನ್ವರ್ಸ್ ಮಾಡಿದ್ದಾರೆ. ನಕ್ಷೆ ಇಟ್ಕೋಬೇಕು ನೀವು. ಇಲ್ಲಿ ಸರಿ. ಎಲ್ಲ 1 to 5 ಇದೆಯಲ್ಲ ದುರಸ್ತಿಗೆಲ್ಲ ಮಾಡಿರ್ತಾರೆ. ಏನು ಆರ್ಟಿಸಿ ಡಿಸ್ಪ್ಯೂಟ್ ಮಾಡ್ತಾರೆ 6 ಆರ್ಟಿಸನೇ ಗೌರ್ಮೆಂಟ್ ಜಾಗ ಈ ಲಕ್ಷ ಪ್ರಕಾರ ಅವ್ರದ್ದು ಯಾರು ಕೇಳ್ಕೊಡಿ 14 ನಂಬರ್ ಇದಿದು 13ನೇ ಬ್ಲಾಕ್ ಯಾರಿಗಾಗಿದೆ ನಲ್ಲು ಮೇಡಮ್? ಇವಾಗ ಇವರೊಬ್ಬರಿಗೆ ನಮ್ಮ ಮಂಜೂರಾಗಿರೋದು ಇಲ್ಲಿ 110 ಮೇಡಮ್ ಇಷ್ಟು ಈ ನಂಬರ್ ಮೇಡಮ್. ಏ 13ನೇ ಬ್ಲಾಕ್ 14ನೇ ಬ್ಲಾಕ್ ಯಾಕೆ ತಂದ್ರಿ ಅದನ್ನ ನೋಡಿ ತಗೋಬೇಕು. ಜೆರಾಕ್ಸ್ ತಗೋಬಂದು ಮಂಜೂರು ಎಷ್ಟು ಜನಕ್ಕಾಗಿದೆ ಇವೆಲ್ಲ ಒರಿಜಿನಲ್ ಎಷ್ಟು ಕಡಿಮೆ ಆಯಿತು ಅಂತ 11 ಜನ ಮೇಡಮ್ 11 ಜನಕ್ಕಾಗಿದೆ ಮೇಡಮ್ 11 ಜನಕ್ಕಾಗಿದೆ. ಆಯ್ತು ಹೇಳಿ ಈಗ ಮುಂದಕ್ಕೆ. ಸ್ವಲ್ಪ ಈಗ ಅವ್ರು ಅಲ್ಲೇ ಗ್ರ್ಯಾಂಟ್ ಆಗಿತ್ತು ಅನ್ನೋದಕ್ಕೆ ಏನು ಗೊತ್ತಿಲ್ಲ ಏನು ಸ್ಕೆಚಸ್ ಇಲ್ಲ ಸರ್. ಅದು ಸ್ಕೆಚ್ಚು ಮುಂದಿಲ್ಲ ಸ್ಕೆಚ್ಚು ಇಂಥ ಕಡೆನೇ ಗ್ರಾಂಟ್ ಆಗಿದೆ ಅಂತ ಅಲ್ಲ ನಾವು ಇದೆಲ್ಲ ಲೆಕ್ಕ ಕೊಟ್ಟು ಅದು ಸಿಗ್ತಲ್ಲ ಅಂತ ಹೇಳ್ತಾರೆ. ನಮ್ಮ ಹತ್ರ ಇದೆಯಾ? ಇಲ್ಲೂ ಇಲ್ವಲ್ಲ ಸಿಗ್ತಲ್ಲ ಅಂತ ಆಗಲೇ ಇದು ಮಾಡ್ತೀವಿ ನೋಡಿ ಸರ್ ಕಾಂಪೌಂಡ್ ಒಂದೇ ಆಗಿಲ್ಲ ಅಂತ ನಿಮಗೆ, ನಮಗೇನೂ ಆಗಿಲ್ಲ. ಪಬ್ಲಿಕ್ಗೆ ನಮಗೆ ಏನೂ ಆಗಿಲ್ಲ. ಎಲ್ಲ ಹಿಂದೆ ಇದು ಹ್ಯಾಂಡ್ ಓವರ್ ಎಷ್ಟು ದಿವಸ ಆಗಬೇಕಾಯ್ತು ಸರ್? ಯಾಕೆ ಇಲ್ಲ ಅದನ್ನ ನಾವು ಈಗ ಬಂದಿರೋ ನಮ್ಮ ನೀವು ಎಷ್ಟು ವರ್ಷ ಆಯಿತು? ನಾನು ಈಗ ಬಂದು ಇದು ಅಲ್ಲೇ ನಾವು ಹೋರಾಟ ರೆಕಾರ್ಡ್ ಕೇಳ್ಕೊಂಡು ಈ ರೈತರು ಎಂಕ್ವೈರಿ ಮಾಡೋಕೆ ಇಟ್ಕೊಂಡು ಅಲ್ಲೇ 2-3 ವರ್ಷ 6 ವರ್ಷದ ಕೆಲಸ ಇದು ಸರ್. 2018ರಲ್ಲಿ ಇದು ಸ್ಯಾಂಕ್ಷನ್ ಅಲ್ವಾ? 17 ಸ್ಟಾರ್ಟ್ ಅಲ್ವಾ ಸರ್? ಎಷ್ಟು ಸರ್? 25 ಅರ್ಧ IS ಮುಗಿದ ಬಿಲ್ಡಿಂಗ್. ನಾವು ಪ್ರಯತ್ನ ಪಡೋದಲ್ಲ, ನಿಮ್ಮ ಇಲಾಖೆ ಪ್ರಯತ್ನ ಪಡಬೇಕು. ಆಮೇಲೆ ಕರೋನಾ ಬೇರೆ ಬರ್ಸ್ಬಿಟ್ಟಿದ್ರಲ್ಲ, 4 ವರ್ಷಕ್ಕೆ ಈಚೆಗೆ ಬರಬೇಡಿ ಜನ, ಏನೂ ನೋಡಬೇಡಿ, ಈ ಕಳ್ತಾನ ಈಚೆಗೆ ಉಸಿರು ತಗೊಂಡು ಸತ್ತೋಯ್ತೀರಾ, ಉಸಿರು ಬಿಟ್ಟರು ಸತ್ತೋಯ್ತೀರಾ ಅಂದ್ಬಿಟ್ರಲ್ಲ, ಅದಕ್ಕೆ ಯಾರೂ ಏನು ಬರಲಿಲ್ಲ. ಈ ಉಸಿರು ಇಲ್ಲಿ ಹಿಡ್ಕೊಂಡ್ಬಿಡ್ತು. ಸರ್ಕಾರದ ಇಡೀ ಪ್ರಾಪರ್ಟಿಗಳೇ ಈ ಥರ 14 ಕೋಟಿ ಅಂದರೆ 14 ಕೋಟಿ ರೈತರ ಜಮೀನು, ರೈತರು ಉಳ್ಕೊಂಡು ತಿಂತಾಯಿದ್ರು ಪಾಪ 1 ಎಕರೆ ಜಮೀನಲ್ಲಿ. ಅವ್ರಿಗೆಲ್ಲ ಈಗ ಅನ್ವಯ ಇಲ್ಲ. ಇದಿದ್ದೆ ಅಷ್ಟು ಜಾಗ ಸರ್, ಆ ಜಾಗಕ್ಕೆ ಹೋಗಿ ಕಟ್ತಾರೆ ಅಂದಮೇಲೆ ಎಲ್ಲ ಕಂಪ್ಲೀಟ್ ಆಗಿ ಮುಗ್ಗಳಿದೆ, ಅದಕ್ಕೆ ಸರಿ ಮಾಡಿ ಓಪನ್ ಮಾಡ್ಕೊಂಡು ನಾವು ಪ್ರಯತ್ನ ಮಾಡ್ತೇವೆ. ಈಗ ಅದು ಹಂಗಾಗಿ ರೈತರಿಗೆ ನ್ಯಾಯ ಬೇಕೇ ಬೇಕು ಸರ್. ರೈತರಿಗೆ ನ್ಯಾಯ ಬೇಕು, ಸರ್ಕಾರ ದುಡ್ಡು ಉಳಿಬೇಕು. ಆಮೇಲೆ ಇಲ್ಲಿ ಬರೋ ಮಕ್ಕಳಿಗೆ ಯೋಗ್ಯವಾದ ಶಾಲೆ ಬೇಕು. ಇಷ್ಟೇ ಬೇಕಾದ್ರೆ ನಮಗೆ, ನೀನು ಬೇಡ, ಬೇರೆ ಇನ್ಯಾವುದಕ್ಕೂ ಬಂದಿಲ್ಲ. ನೋಡೋಣ ನೀವೇನು ನ್ಯಾಯ ಒದಗಿಸ್ಕೊಡ್ತೀರಾ? ನಾವೀಗ ಬಂದಿದ್ದೀವಿ, ಎಲ್ಲ ಅಧಿಕಾರಿಗಳ ಹತ್ರ ಹೋದ್ಮೇಲೆ ನೀವು ಬಂದಿರೋದು. ಬಕ್ಕೆ ತಂದವ್ರೆ ಎಲ್ಲ ತಂದಿದ್ದೀರಾ ಡಿಸ್ಕಬ್ರಿಗೆ ಅಷ್ಟು ಇಟ್ಕೊಳ್ಳಿ ಪಕ್ಕೆ. ಬಕ್ಕೆ ಇಟ್ಕೊಳ್ಳಿ. ಅಲ್ಲ ನಾನು ನಮ್ಮ ಅದು ಹಿಂಗಿದೆ ಅಂದರೆ DC ಆರ್ಭಟಕ್ಕೆ ಅಧಿಕಾರಿಗಳು ಕಂಗಾಲು ಅಂತ. ಅದು ಆರ್ಭಟ ಇಲ್ಲ, ನಾನೆಲ್ಲ ಮಾತಾಡಿದ್ದೀನಿ. ನೀವು ಅದರಿಂದ ಅಡ್ವಾಂಟೇಜ್ ತಗೊಳಕ್ಕೆ ನೋಡಿದ್ರಿ, ಬಂದು ಕೇಳೋದು ಸರಿ. ನಾನು ಇಲ್ಲಿ ಬಂದಾಗಲೂ ನುಗ್ಗೇಹಳ್ಳಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲ ಹಾಸ್ಟೆಲ್ಗೆ ಹೋದಾಗಲೂ ಇದೆಲ್ಲ ರೆಸ್ಪಾಂಡ್ ಮಾಡಿದ್ದೀನಿ. ಆಯಿತಾ? ಹೀಗೆಲ್ಲ ಮಾಡಿದ್ರೆ ಮತ್ತು ನಾನು ನಂಬಿಕೆಗೆ ನೀವು ಅರ್ಹರಲ್ಲ. ಆಯಿತು, ಇದು ಸಮಸ್ಯೆ ನಮಗೂ ಇದು ಗಮನಕ್ಕೆ
ಇದು ಹೇಳಿ ನೋಡಿ ಇವಿನ ಕರೆದ್ವಿ ಪಾಪ ಮಧ್ಯಾಹ್ನ ಕರೆದ ತಕ್ಷಣ ಇಮ್ಮಿಡಿಯೇಟಾಗಿ ಅವ್ರು ಒಪ್ಕೊಂಡು ಬಂದರು ಅಲ್ವಾ. ಪ್ರಾಬ್ಲಮ್ ಎಲ್ಲರೂ ಹೌದು ಹೌದು ನಾವು ಅದೆಲ್ಲ ಮಾಡಿಬಿಟ್ಟು ಇವೆಲ್ಲ ಇತ್ತು ಎಕ್ಸ್ಟ್ರಾಡಿಷನ್ ಅವೆಲ್ಲ ಮುಗಿಸಿ ಇವತ್ತು ಹುಷಾರಿಲ್ಲ ಬರಂಗಿರಲಿಲ್ಲ ಮತ್ತೆ ಸುಸ್ತಾಗಿದ್ರೆ ಮತ್ತೆ ಬರಲ್ಲ ಅಂತಂದ್ಬಿಟ್ಟು ಹೇಳಪ್ಪ ಇದು ಎಲ್ಲಿ ಪಾಯಿಂಟ್ ಡಿಸ್ಕೌಂಟ್ ಪಾಯಿಂಟ್ ಇರುತ್ತೆ ಅದೇ ಮೊನ್ನೆ ನಿಮ್ಮ ಕಡೆ ಬೇರೆ ಕೊಡ್ತೀವಿ ನಾವು ಅಂತೇಳಿ ಆಮೇಲೆ ಕೊಡ್ತೀವಿ ನಾವು ಆಮೇಲೆ ಬಿಟ್ಟಿದ್ದು ಮೇಡಮ್ ಹಿಂಗೆ ಬನ್ನಿ ಸರ್ ಹಿಂಗೆ ಬನ್ನಿ ಸರ್ ಹಿಂಗೆ ಬನ್ನಿ ಬಟ್ ಒಳಗೆ ಆ ಥರ ರೆಕಾರ್ಡ್ ಮಾಡೋದು ಅವತ್ತೇ ಏನಕ್ಕೆ ಮಾಡಬೇಕು ರೆಕಾರ್ಡ್ಗಳ ಇವ್ರು ರೆಕಾರ್ಡ್ ಮಾಡೋದು ಎಲ್ಲ ಫೋನ್ ರೆಕಾರ್ಡ್ ಮಾಡಿದ್ರೆ ಏನಾಗುತ್ತೆ ಈ ಕಡೆ ಬನ್ನಿ ಸಾಹೇಬ್ರೆ ಆ ಕಡೆ ಬಿಡ್ರಿ ಅದನ್ನು ಏನು ರೆಕಾರ್ಡ್ ಮಾಡಿ ಇದೆಲ್ಲ ರೆಕಾರ್ಡ್ ಮಾಡಲಿಲ್ಲ ಮೇಡಮ್ ಅದನ್ನ ಬಿದ್ದರೆ ನಾವು ಹುಷಾರಿಲ್ಲ ಅಂತಲೂ ಗೊತ್ತಿರಲಿಲ್ಲ ಒಟ್ಟು ಚೆನ್ನಾಗಿದೆ ಲ್ಯಾಂಡ್ ಹಾಂ ಅಲ್ಲ ತಗೊಂಡಿರೋದಲ್ಲಮ್ಮ ಗೌರ್ಮೆಂಟ್ ಕೊಟ್ಟಿರೋದು ಗೌರ್ಮೆಂಟ್ ಅಲ್ಲ ಇವಾಗ ಒಂದು ಕೆಲಸ ಆಗಿದೆ ಇವಾಗ ಹೆಂಗೂ ಕಟ್ಟಾಗಿದೆ ಇದನ್ನಿಷ್ಟು ಸಾಕಾರ ಕೊಡಿ ಕಟ್ಟಾಗಿದೆ ಅಂತ ಹೇಳ್ತಾರಲ್ಲ ಅದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಲ್ಲ ಅದೇ ಕಾಂತರ ಅದನ್ನೇ ಕಟ್ಟರೆ ನಾವು ಏನು ಮಾಡೋಕ್ಕಾಗಲ್ಲ ಆಗಿದೆ ಬಿಡಿ ಬಿಡಿ ಇದು ಮತ್ತೆ ಹಿಂಗೆ ಈ ಕಡೆ ಹೋಗೋಕ್ಕೆ ಇವ್ರು ದಾರಿ ಮಾಡಿಕೊಡ್ಬೇಕು ಅವ್ರದ್ದೊಂದು ರೈತರು ಈ ಕಡೆ ಎಕ್ಸ್ಟೆಂಟ್ ಇಚ್ಛೆನೇ ಇದೆ ಮತ್ತು ಇನ್ನು ಈ ಕಡೆ ಇದು ರೈತ ಜಾಗ ಅಲ್ಲ ನೀಲಗಿರಿಯಿಂದ ಈ ಕಡೆಗೆ ಇದೆಯಾ ಅದು ಫಾರೆಸ್ಟ್ ಫಾರೆಸ್ಟ್ ಬೋಲ್ಡ್ರಿ ಯಾವ ಕಡೆ ಹಂಗೆ ಹೋಗುತ್ತೆ ಸರ್ ಇದೆಲ್ಲ ಫಾರೆಸ್ಟ್ ಬೋಲ್ಡ್ರಿ ಯಾವ ಕಡೆಯಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಹಂಗೆ ಅಲ್ಲಿ ಅಲ್ಲಿ ಶುರು ಆಗುತ್ತೆ ನಮ್ಗೆ ಇದೆಲ್ಲ ಅವ್ರು ರೈತರು ಸಹ ಇಲ್ಲಿ ಈ ಪ್ಲೇಸ್ ಮಾತ್ರ ರೈತರು ಅವ್ರನ್ನೇ ಮಾಡ್ಕೊಂಡು ಬರ್ತಾರೆ ಹೇಳಪ್ಪ ಇದು ಪಾಪ ರೈತರದ್ದು ಏನು ಸರ್ ಇದು ಏನಪ್ಪ ನಮಸ್ತೆ ನಾವು ಲೋಕಲ್ ಅವರ ಕಂಪ್ಲೇಂಟ್ ಮಾಡಿ ಹೇಳಿ ಏನಿಲ್ಲ 18ರಿಂದ ಇದಾಗಿದೆ ಪ್ರಮುಖೋದ್ವಾಗಿ ಆಗಿಲ್ಲ ರೈತರ ಜಾಗ ಎಲ್ಲ ಅಕ್ವೈರ್ ಮಾಡಿಕೊಂಡು ಬಿಲ್ಡಿಂಗ್ ಮಾಡಿದ್ದಾರೆ ಆಮೇಲೆ ಕಾಂಪೌಂಡ್ ಆಗಿದೆ ಇದು 4 ವರ್ಷದಿಂದನೇ ಇದು ಅಂಡರ್ ಆಗಬೇಕು ಹ್ಯಾಂಡ್ ಆಗಬೇಕಾಗಿದೆ 4 ವರ್ಷದಿಂದನೇ ಮಕ್ಕಳೆಲ್ಲ ಸೇರ್ಕೋಬೇಕಾಗ್ತದೆ ಇನ್ನೂ ಯಾವುದು ಕ್ರಮ ಆಗಿಲ್ಲ ಆಮೇಲೆ ಕಳಪೆ ಕಾಮಗಾರಿ ಆಮೇಲೆ ಇಲ್ಲಿ ಯಾರು ಏನೇನು ನೆನೆಸಿದ್ದೀವಿ ಯಾರು ಇವತ್ತೆಲ್ಲ ಬಂದಿದೆ ನೀವು ಬರ್ತಿದ್ದೀರಲ್ಲ ಜಿಲ್ಲಾಧಿಕಾರಿಗಳು ಬರ್ತಾರೆ ಅವರು ನಿಮ್ಮನ್ನು ಕರ್ಕೊಂಡವ್ರು ಆ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಸ್ಪಂದಿಸಿಲ್ಲ ಯಾರೂ ಸ್ಪಂದಿಸ್ತಾ ಇಲ್ಲ ಆಮೇಲೆ ನಿಮ್ಮ ಪಾಯಿಂಟ್ ಏನಿದೆ ನಮ್ಮ ಪಾಯಿಂಟು ಅದೇ ಕಾಮಗಾರಿ ಸರಿ ಇಲ್ಲ ಇದು ಹ್ಯಾಂಡ್ ಓವರ್ ಆಗಿ 4 ವರ್ಷ ಆಗಬೇಕಾಗಿತ್ತು ಆಗಿಲ್ಲ ಜೊತೆಗೆ ರೈತರ ಜನ್ಮೆಯನ್ನು ಅಕ್ವೈರ್ ಆಗಿದೆ ಅನ್ನೋದು ಇದೆ ಅವ್ರಿಗೆ ಅನ್ಯಾಯ ಆಗಿದೆ ಒಂದು ಮತ್ತು ಇನ್ನೂ ಕಾಮಗಾರಿಗಳು ಸುಮಾರು ಹೌದು ಹೌದು ಈಗ ಆಲ್ರೆಡಿ 8 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅನ್ನೋದು ಒಂದು ಹೌದು 8 ಎಕರೆ ಮಂಜೂರಾತಿ ಕೊಟ್ಟ ಮೇಲೆ ಅದು ಡಿಮಾರ್ಕೇಶನ್ 8 ಎಕರೆ ಆಗಿರಬೇಕು ಅಲ್ವಾ ಸೊ ಈ 8 ಎಕರೆ ಜಮೀನಿಗೆ ಡಿಮಾರ್ಕೇಶನ್ ಮಾಡಿರ್ತಕ್ಕಂಥ ಅಭಿಪ್ರಾಯದಲ್ಲಿ ಕೆಲವರು ರೈತರು ನಮಗೆ ಇನ್ಕನ್ವೀನಿಯಂಟ್ ಆಗುತ್ತೆ ಅಂತ ಏನೋ ಹೇಳಿದ್ದಾರೆ ಅಂತ ಒಂದು ಸುದ್ದಿ ಇದೆ ಅಂದರೆ 8 ಎಕರೆ ಜಮೀನು ಯಾವ್ದು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಅನ್ನೋದು ಒಂದು ಪ್ರಶ್ನೆ ಆಗಿ ಫಸ್ಟು ಔಟರ್ ಬೌಂಡ್ರಿ ಆಫ್ ದಿ 8 ಎಕರೆಗೆ
ನಾವು ಒಂದು ಡಿಮಾರ್ಕೇಶನ್ ಮಾಡಿ ಗುರುತು ಮಾಡಿ ಕೊಟ್ಟರೆ ಔಟರ್ ಬೌಂಡ್ರಿ ಗುರುತು ಮಾಡಿ ಕೊಟ್ಟರೆ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ಳುವಂಥದ್ದು ಅಥವಾ ಫೆನ್ಸಿಂಗ್ ಹಾಕೊಳ್ಳೋದು ಒಂದು ಪ್ರೊಟೆಕ್ಟನ್ನು ಮಾಡ್ತಕ್ಕಂಥದ್ದು ಆಗ್ತದೆ. ಕಷ್ಟ ಅಲ್ವಾ, ಅಷ್ಟೇ ವಿಚಾರ. ಸೊ ಈ ಒಂದು ಪಾಯಿಂಟಲ್ಲಿ ಲೋಕಲ್ ತಹಸೀಲ್ದಾರ್ ಅವರು ಹಿಂದೆ ಯಾರು ಕೊಟ್ಟಿದ್ದಾರೆ, ಯಾರೇ ಕೊಟ್ಟಿದ್ದಾರೆ, 8 ಎಕರೆ ಯಾವ ಜಮೀನು ಅನ್ನೋದು ಒಂದು ಗುರುತು ಮಾಡಬೇಕಾಗಲಿ ಆಯಿತಾ. ಇದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನಿದೆ, ಈಗ ಪಾಪ ತಾವು ಹೇಳ್ತಾ ಇದ್ದೀವಿ ಈ ಕಾಮಗಾರಿಗಳು ಕಳಪೆ ಆಗಿದೆ ಅಂತ ಹೇಳಿದ್ರು. ಕಳಪೆ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ಎನ್ಕ್ವೈರಿ ಮಾಡೋಣ, ಅರ್ಥ ಆಯ್ತಲ್ಲ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಇದು ಮಾಡ್ತಕ್ಕಂಥದ್ದು ಇಲ್ಲ. ಕಾಮಗಾರಿಗಳ ಒಂದು ಇದ್ರ ಬಗ್ಗೆ ಪರಿಶೀಲನೆ ಮಾಡೋವಂಥದ್ದು ಒಂದು ಟೀಮ್ ಮಾಡೋಣ, ಯಾವ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡೋಣ. ಇದ್ರ ಬಗ್ಗೆ ಕಾಮಗಾರಿಗಳ ಒಂದು ವಸ್ತುಸ್ಥಿತಿ ಬಗ್ಗೆ, ಕಳಪೆ ಬಗ್ಗೆ ಒಂದು ವರದಿ ತಗೊಳ್ಳೋಣ. ಯಾರು ಕಳಪೆ ಕಾಮಗಾರಿಗಳು ಮಾಡಿದ್ದಾರೆ, ಅದಕ್ಕೆ ಯಾರು ಸಪೋರ್ಟ್ ಮಾಡಿದ್ದಾರೆ, ಯಾರು ಈ ಕಾಂಟ್ರಾಕ್ಟ್ ಇದ್ದಾರೆ, ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ಳೋದಕ್ಕಾಗ್ತದೆ. ಒಂದು ಕಡೆ ಇರಲಿ. ಎರಡನೇ ಮುಖ್ಯವಾದ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಮಕ್ಕಳಿಗೆ ಸ್ವಲ್ಪ ತೊಂದರೆಗಳಾಗಬಾರ್ದು. ಸರ್ಕಾರ ಸದುದ್ದೇಶ ಏನಿದೆ ಅದು ಉದ್ದೇಶ ಇಲ್ಲಿ ಫಲಕಾರಿ ಆಗಬೇಕು. ಆ ಒಂದು ಪಾಯಿಂಟಲ್ಲಿ ದಯವಿಟ್ಟು ಸಹಕಾರನ ಕೊಡ್ತಕ್ಕಂಥದ್ದು ಆಗಬೇಕು. ಯಾಕಂದರೆ ಇಲ್ಲಿ ಲೋಕಲ್ ವಿಚಾರಗಳು ಇರ್ತಾವಲ್ವ. ಇಲ್ಲ ಅಲ್ಲ ಸರ್, ನಾವು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನೇ ಯೋಚನೆ ಮಾಡ್ತಾ ಇರೋದು. ಆ ಒಂದು ಇನ್ಯಾವುದು ಯೋಚನೆ ಇಲ್ಲ. 8 ಎಕರೆ ಜಮೀನು ಏನು ಕೊಟ್ಟಿದ್ದಾರೆ, 8 ಎಕರೆ ಯಾವುದು ಅಂತ ಒಂದು ಗುರುತು ಮಾಡ್ತಕ್ಕಂಥದ್ದಾಗಲಿ. ಏನಾಗಿದೆ ಅಲ್ಲ ಅದಕ್ಕೆ ನೀವೇ 1 ಎಕರೆ ಒತ್ತುವರಿ ಮಾಡಿದ್ದಾರೆ ಸರ್. ನಮ್ಮದು ಅದು ನಮ್ಮಲ್ಲಿ ಇಲ್ಲಿ 8 ಎಕರೆ 9 ಎಕರೆ ಇದೆಯಾ? ನಮ್ಮದು X1 ಎಕರೆ ಇತ್ತು, ಗ್ರಾಂಟ್ ಆಗಿದೆ ಸರ್ ನಮ್ಮದು. ಓಕೆ, ಅದನ್ನು ಸೇರಿಸಿ ಇದು ಮಾಡಿದ್ದಾರೆ. ಅಲ್ಲಪ್ಪ, ನಿಮಗೆ ಗ್ರಾಂಟ್ ಆಗಿರೋಂಥ ಜಮೀನಲ್ಲಿ ಬಿಲ್ಡಿಂಗ್ ಎಕರೆ ಏನು ಕೊಟ್ಟಿದ್ದಾರಲ್ಲಪ್ಪ, 8 ಎಕರೆ ಜಮೀನು ಸೇರ್ಕೊಂಡೈತೆ, ಸೇರ್ಕೊಳ್ಬೇಕು ಅಂತ ಫಸ್ಟ್ ಖಚಿತ ಆಗ್ಬೇಕಲ್ವ. ಅದು ಅಲ್ಲಲ್ಲ, ಈಗ ನೀವು ಸರ್ವೆ ಮಾಡಿಸಿದ್ದೀರಾ? ಈಗ ಸರ್ವೆಲ್ ಆಗಿದೆ ಸರ್, ಗ್ರಾಂಟ್ ಆಗಿರೋ ಸರ್. ಕೇಳ ಮರ ಇಲ್ಲ ದಯವಿಟ್ಟು. ಮಂಜೂರಾತಿ ಆಗಿದ್ರೆ ಗುಂಟೆದು ಬೇಡ ನಮಗೆ. ಪಾಪ ನೀವು ರೈತ ಇದ್ದೀರಿ. ಅವ್ರಿಗೆ ಸರ್ 1 ಎಕರೆ ಅದ್ರೊಳಗೆ ಇದೆಯೋ ಇಲ್ವೋ 8 ಎಕರೆ ಜಮೀನು ಯಾವುದು ಅಂತ ಫಸ್ಟ್ ಸರ್ಕಾರದವರು ಏನು ಕೊಟ್ಟಿದ್ದಾರೆ ರೆವಿನ್ಯೂ ಇಲಾಖೆಯಿಂದ, ಅದು ಯಾವುದು ಅಂತ ಗುರುತು ಮಾಡಬೇಕು. ಅದನ್ನೇ ಸರ್ ನೀವು ಹೇಳಿದ್ರಲ್ಲ, 8 ಎಕರೆ ಗುರ್ತು ಮಾಡಬೇಕು ಅಂದ್ರಿತ್ತಲ್ಲ, ನಾವು ಗುರ್ತು ಮಾಡ್ಬೇಕಾಯ್ತು ಯಾವಾಗ ಸರ್? ಅಲ್ಲಲ್ಲ, ಗುರುತು ಮಾಡ್ತಕ್ಕಂಥ ಸ್ಥಿತಿ ಈಗ ಆಲ್ರೆಡಿ ಅವ್ರು ಕಾಂಪೌಂಡ್ ಬಿಲ್ಡಿಂಗ್ ಆಗಿದೆ, ಇದೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ, ಎಲ್ಲ ಆಗಿದೆ. ಮುಂಚೆನೇ ಪ್ಲಾನ್ ಮಾಡಬೇಕಿತ್ತು. ನೀವು ಹೇಳಿದ ಕರೆಕ್ಟ್ ಇದೆ. ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದಿ ಬಿಲ್ಡಿಂಗ್ ನಾವು ಒಂದು ಡಿಮಾರ್ಕೇಶನ್ ಮಾಡಬೇಕಾಗಿತ್ತು. ಆಗಿನ ಕಾಲದ ವಿಚಾರದಲ್ಲಿ ಯಾರು ಇಂಜಿನಿಯರ್ ಇದ್ದಾರೆ, ಏನು ಯಾರು ತೋರಿಸಿದ್ದಾರೆ, ಅವ್ರ ಕಾಂಟ್ರಾಕ್ಟಿಗೆ ಇದು ನೋಡಪ್ಪ ಈ ಜಮೀನು ಹಿಂಗಿರುತ್ತೆ, ಇದು ಮಾಡಿ ಅಂತ ಹೇಳಿರ್ಬೋದು. ಇರುತ್ತೆ. ಅದಕ್ಕೆ 8 ಎಕರೆ ಯಾವುದು ಅಂತ ಫಸ್ಟ್ ಗುರುತು ಮಾಡ್ತಕ್ಕಂಥ ಕ್ರಮ ಆಗಲಿ. ಆಮೇಲೆ ನೋಡಿ ವಿಚಾರ ಮಾಡಿ ಒಂದು ಬೌಂಡ್ರಿ ಡಿಮಾರ್ಕೇಶನ್ ಆದಮೇಲೆ ಅದರಲ್ಲಿ ಏನಾದರೂ 8 ಎಕರೆನಲ್ಲೂ ಅದು ಗುಜರಾತ್ ಆಗಿದ್ರೆ ಆ ಥರ ಏನು ಮಾಡಬೇಕು ಅಂತ ಅದು ಚರ್ಚೆ ಮಾಡಿ. ಅವರೇ ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಥವಾ ನಾವೇನಾದ್ರೂ ನಮ್ಮ ಡಿಪಾರ್ಟ್ಮೆಂಟ್ ಸರ್ ಅದು 8 ಎಕರೆ ಒಳಗಡೆ ಬಂದಿದ್ರೆ ಅದಕ್ಕೇನು ಆರ್ಡರ್ ಕೊಡ್ತಾರೆ, ಬಂದಿಲ್ದೆ ಹೋದ್ರೆ ಅವ್ರ ಜಾಗ ಅವ್ರದ್ದು ಇದೆ ಅಂದ್ರೆ ಅವ್ರು ಒತ್ಕೋತಾರೆ ಅಷ್ಟೇ. ಅವರಿಗೆ ಮಂಜೂರಾತಿ ಆಗ್ಬೇಕಾದ್ರೆ ಪಾರ 53ನಲ್ಲೋ 53ನಲ್ಲೋ 57ನಲ್ಲೋ ಮಂಜೂರಾತಿ ಆಗ್ಬೇಕಾದ್ರೆ ಅವ್ರಿಗೂ ಸಹ ಒಂದು ಅಪ್ಲಿಕೇಶನ್ ಹಾಕೊಂಡಿರ್ಬೇಕು, ಉಳುಮೆ ಮಾಡಿರ್ಬೇಕು. ದರ್ಖಾಸ್ತು ಕಮಿಟಿ ಅನ್ನೋದು ಇರುತ್ತೆ. ದರ್ಖಾಸ್ತು ಕಮಿಟಿ ನಮ್ಮ ಶಾಸಕರು ಅಧ್ಯಕ್ಷರು ಇರ್ತಾರೆ, ಶಾಸಕರ ಮೆಂಬರ್ಶಿಪ್ ಇರ್ತಾರೆ. ಅವರು ಅದಕ್ಕೆ ನಕ್ಷೆ ಬರ್ತಾ ಇದೆ ಸರ್, ನಕ್ಷೆ ಮಾಡಿರ್ತಾರೆ. ಅನುಭವದಲ್ಲಿದೆ ಸರ್. ಅನುಭವ ಇಸ್ ಡಿಫರೆಂಟ್, ಗ್ರಾಂಟ್ ಇಸ್ ಡಿಫರೆಂಟ್. ಅರ್ಥ ಮಾಡ್ಕೊಳ್ಳಿ. ಗ್ರಾಂಟ್ ಆಗಿದೆ, ಅದು ಗ್ರಾಂಟ್ಗೆ ಇವತ್ತಿಂದ 72 ಗ್ರಾಂಟ್. ಆ ಒಂದು ನಕ್ಷೆ 8 ಎಕರೆ ನಕ್ಷೆನಲ್ಲಿ ಆ ಸ್ವಲ್ಪ ಜಮೀನು ಸೂಪರ್ ಇಂಪೋಸ್ ಮಾಡಿದಾಗ, ಓವರ್ಲ್ಯಾಪಿಂಗ್ ಮಾಡಿದಾಗ ಎಲ್ಲಿ ಬರುತ್ತೆ ಏನು ಬರುತ್ತೆ ಅದೇ ಕನ್ಫರ್ಮ್ ಇದೆ. ನಿಮ್ಮ ಡಿಪಾರ್ಟ್ಮೆಂಟ್ ಏನು 14 ಕೋಟಿ ರೂಪಾಯಿಗೆ ಏನು ಮಾಡಬೇಕು, ಏನೇನು ಮಾಡಬೇಕು ಅದು ಆಗಬೇಕಾಗಿತ್ತು. 4 ವರ್ಷದ ಮುಂಚೆನೇ ಆಗಬೇಕಾಗಿತ್ತು. ಯಾಕೆ ವಿಳಂಬ ಆಯಿತು? ಯಾಕೆ ವಿಳಂಬ ಮಾಡಿದ್ರಿ? ಈಗ ಆಮೇಲೆ ಇವತ್ತು ಕಾರಣ ಏನೂ ಇಲ್ಲ. ಅದು ಕಾಮಗಾರಿ ವಿಳಂಬ ಮತ್ತು ಇಲ್ಲಿ ಯಾರೋ ಅಬ್ಸರ್ವೇಷನ್ ಇಲ್ಲದಿದ್ದೇ ಕಾರಣ ಒಂದು. ಜೊತೆಗೆ ಇಲ್ಲಿ ಮಕ್ಕಳು ಇಲ್ಲಿ ಬರ್ಬೇಕಾಗಿರೋ ಮಕ್ಕಳು ಅಲ್ಲಿ ಕಿಸ್ಕಿಂದಿ ಒಳಗಡೆ ಹೌದು ಪಾಪ ಬಾಡಿಗೆ ನೊಂದ್ಕೊಂಡಿದ್ದಾರೆ. ಕರೆಕ್ಟ್ ಬಿಡಿ, ಬಾಡಿಗೆನಲ್ಲಿ ಬಹಳಷ್ಟು ಇನ್ಕನ್ವೀನಿಯಂಟ್ ಇರುತ್ತೆ ಮಕ್ಕಳಿಗೆ. ಬಾಡಿಗೆ